2 ಯೋಜನೆಗಳನ್ನ ಪ್ರಮುಖವಾಗಿ ನನ್ನ ಅವಧಿಯಲ್ಲಿ ನಾನು ವಿರೋಧ ಮಾಡುವಂಥದ್ದು. ಒಂದು, ಕೊಳಚೆ ನೀರು ವೃಷಭಾವತಿ ವ್ಯಾಲಿ ನೀರನ್ನ ಬೇಡ ಅಂತ ಹೇಳಿ 280 ಕೋಟಿ ಗ್ರಾಂಟ್ ಅನ್ನ ರಿಜೆಕ್ಟ್ ಮಾಡುವಂತ ಏಕೈಕ MLA ನಾನು ಒಬ್ನೇ. 280 ಕೋಟಿ ದುಡ್ಡು ನನಗೆ ಬೇಡ, ಇಂಥ ಬರಗಾಲದಲ್ಲಿ ಬಂದ್ರೆ ಸಾಕು, ಅದ್ರಲ್ಲಿ ಏನೋ ಕೆರೆದ್ರೆ ಸಾಕು ಅಂತ ಇರ್ತಾರೆ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರ ವಿಚಾರ ಗಮನಕ್ಕೆ ತರಬೇಕಾಗಿರೋ ದಯಮಾಡಿ ನಿಮ್ ಕೈ ಮುಗಿದು ಕೇಳ್ತೀನಿ. 5 ನಿಮಿಷ ನನ್ನ ಚರ್ಚೆಗೆ ಅವಕಾಶ ಮಾಡಿಕೊಡ್ಲೇಬೇಕು. ಈ ವಿಚಾರ 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ನಾನು ಒತ್ತಾಯ ಮಾಡಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಸದನ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಹಲವಾರು ರೀತಿಯ ಸಭೆಗಳನ್ನ ಮಾಡಿ ಅಧಿಕಾರಿಗಳ ಗಮನಕ್ಕೆ ಸದ್ದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಅಧ್ಯಕ್ಷರೇ. ಹಲವಾರು ರೀತಿಯ ನಾನು ವಿನಂತಿ ಮಾಡ್ಕೊಂಡು ಈ ತರದ ಏನು ತೊಂದರೆ ಅಂತ ಹೇಳ್ತಿದ್ದಾರೆ, ಇದು ಸತ್ಯನಾ ಏನೋ? ನಾನು ಮೊದಲನೇ ಬಾರಿ ಶಾಸಕ, ನನಗೆ ಅಪಾರವಾಗಿರ್ತಕ್ಕಂಥ ಅನುಭವ ಇಲ್ಲ, ಇದ್ರ ಬಗ್ಗೆ ಡೆಪ್ತ್ ನಾಲೆಡ್ಜ್ ಇಲ್ಲ. ನೀವು ಇದಕ್ಕೆ ಬಗ್ಗೆ ಮುತುವರ್ಜಿ ವಹಿಸಿ ಇದನ್ನ ಬಗೆಹರಿಸಿ ಅಂತ ಹೇಳಿದೆ ಅಧ್ಯಕ್ಷರೇ. ಬೇಕಾ ಬೇಡವಾ ಸರ್? 1 ನಿಮಿಷ, ಇದು ನಾನು ಬಹಳ ಗಂಭೀರ ಇದೆ ಸರ್. ದಯಮಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡಿ. ಕೆಲವು ಜನನ ಸಂಘಟನೆಯನ್ನ ಕೂಡ್ಕೊಂಡು ಇದು ಶಾಸಕರು ಕೊಳಚೆ ನೀರು ಕಕ್ಕಸ್ ನೀರು ಕೊಡ್ತಾವ್ರೆ ಅನ್ನೋದು ಯಾವ ನ್ಯಾಯ ಅಧ್ಯಕ್ಷರೇ? ಅಶೋಕ್ ಅವ್ರು ಉತ್ತರ ಕೊಡ್ಬೇಕಿತ್ತು ಅದಕ್ಕೆ. ಇದ್ರ ಜೊತೆಯಲ್ಲಿ ಇತ್ತೀಚೆಗೆ ಯಾರೋ ನಿವೃತ್ತ ನ್ಯಾಯಾಧೀಶರು, ಯಾರೋ ವಿಜ್ಞಾನಿಗಳು, ಯಾರೋ ರೈತರ ಮುಖಂಡರುಗಳು ಕರ್ಕೊಂಡ್ಬಂದ್ಬಿಟ್ಟು ಅಲ್ಲಿ ಹೋರಾಟ. ಯಾವ ರೀತಿ ಹೋರಾಟ ಅಂತ ಅಂದ್ರೆ ಪ್ರಾಣ ಹೋಗ್ಬಿಡ್ಲಿ ಅಂತಾರೆ. ಮಾಡಿದ್ದವ್ರೆ ಸ್ವಾಮಿ, ಅವ್ರ ಸರ್ಕಾರ. ಈ ಆರೋಪ ನಾನೇ ಕೂತ್ಕೋಬೇಕು. ಅದಕ್ಕೋಸ್ಕರ ಇವತ್ತು ನಾನು 3ನೇ ಹಂತದ ಟ್ರೀಟ್ಮೆಂಟ್ಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಒಂದು ಬೋರ್ಡ್ ಅಧ್ಯಕ್ಷರೇ, ಈ ನೀರು ದನ ಕುರುಗಳು ಕುಡಿಯಕ್ಕೆ ಯೋಗ್ಯ ಅಲ್ಲ, ಇದರಿಂದ ಕ್ಯಾನ್ಸರ್ ಬರ್ತದೆ, ಇದರಿಂದ ಅಂಗವಿಕಲರ ಮಕ್ಕಳು ಹುಡ್ತಾರೆ ಅಂತ ಹೇಳ್ತಾರೆ. ಈಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 68 ಕೆರೆಗಳನ್ನ ಈ ಯೋಜನೆ ಅಡಿಯಲ್ಲಿ ತುಂಬಿಸ್ತಾ ಇದ್ದಾರೆ ಅಧ್ಯಕ್ಷರೇ. ರಾಜಕೀಯ ಕಾರಣಕ್ಕೆ, ಯಾಕೆಂದ್ರೆ ನೆಲಮಂಗಲದಲ್ಲಿ ಶಾಸಕರಾಗಿ ನಮ್ಮ ಸರ್ಕಾರದ ಆಶೀರ್ವಾದದಿಂದ ಒಳ್ಳೆ ಉತ್ತಮವಾದಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಸಹಿಸ್ಕೊಳಕ್ಕಾಗದೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೆ. ಯಾವಾಗ ನಿವೃತ್ತ ನ್ಯಾಯಾಧೀಶರು, ಆಮೇಲೆ ಕೆಲವೊಬ್ರು ಯಾರೋ ವೈದ್ಯರು ರಾಜಕಾರಣ ಪ್ರವೇಶ ಮಾಡ್ಬಿಟ್ಟವ್ರೆ, ಅವ್ರು ಬಂದ್ಬಿಟ್ಟು ಭವಿಷ್ಯದಲ್ಲಿ ತೊಂದರೆ ಅಂತಾರೆ. ಇದೆಲ್ಲ ದಿಕ್ತಪ್ಪಿಸೋದ್ರಿಂದ ನನ್ನ ಕ್ಷೇತ್ರದ ಜನಕ್ಕೆ ಗೊಂದಲ ಆಗಿದೆ, ನನ್ನ ಕ್ಷೇತ್ರದ ಜನಕ್ಕೆ ಅನುಮಾನ ಬಂದಿದೆ. ಹಾಗಾಗಿ 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡಬೇಕು. 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲದಾದ್ರೆ 2ನೇ ಹಂತದ ಟ್ರೀಟ್ಮೆಂಟ್ಗೆ ಎಲ್ಲಿ ಬೇಡಿಕೆ ಇದೆಯೋ ಅಲ್ಲಿಗೆ ನೀರು ಕೊಟ್ಟು ನನ್ನ ಕ್ಷೇತ್ರಕ್ಕೆ 3ನೇ ಹಂತದ ಟ್ರೀಟ್ಮೆಂಟ್ ಅನ್ನ ಮಾಡಿ ನೀರು ಕೊಡೋದಾದ್ರೆ ಕೊಡ್ಲಿ. ಅಲ್ಲೇನಂದ್ರೆ ನಿಮ್ಮವ್ರು ಬೋರ್ಡ್ ಹಾಕ್ತಾರಂತೆ, ದನಕರುಗಳಾಗ್ಲಿ ಇನ್ನೊಂದಾಗ್ಲಿ ನೀರು ಕುಡಿಬಾರ್ದು ಅಂತ ಹೇಳಿ ಬೋರ್ಡ್ ಹಾಕ್ತಾರೆ ಅಂತಕ್ಕಂಥದ್ದು. ಸರಿ, ದನಕರುಗಳಿಗೆ ಕುಡಿಯಕ್ಕಾಗದೆ ಇರತಕ್ಕಂಥ ನೀರನ್ನ ನೀವು ತಗೊಂಡೋಗ ಕೆರೆಗೆ ಬಿಟ್ಬಿಟ್ಟು ಈಗ ಅದನ್ನ ಯಾವ ದನಕರುಗಳು ಕುಡಿದು ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರ ಅದಕ್ಕೆ? ಈ ನೀರು ಅಂತರ್ಜಲವನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಮಾತ್ರ ಉಪಯೋಗ ಪಡಿಸತಕ್ಕಂಥದ್ದು. ದನಕರುಗಳಿಗೆ ಕುಡಿಯಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ನೀರನ್ನ ದಯಮಾಡಿ ನಮಗ್ ಬೇಡ. ಇಂಥ ಸಮಯದಲ್ಲಿ ಥರ್ಡ್ ಟ್ರೀಟ್ಮೆಂಟ್ ಮಾಡುವಂತ ಪ್ರಸ್ತಾವನೆ ಸದ್ಯಕ್ಕೆ ಸರ್ಕಾರ ಮುಂದಿಲ್ಲ. ಅವ್ರು ಏನ್ ಹೇಳ್ತಾರೆ, 2ನೇ ಹಂತದ ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ರೆ ಜಾನುವಾರುಗೆಲ್ಲ ಸಮಸ್ಯೆ ಆಗ್ತದೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಕುಡಿಬಾರ್ದು ಅಂತ ಹೇಳಿಕೊಂಡು ನಮ್ಗೆ 3ನೇ ಟ್ರೀಟ್ಮೆಂಟ್ ಮಾಡಿದ್ರೆ ಮಾತ್ರ ಕೊಡಿ, ಇಲ್ಲ ನೀವು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದಿಲ್ಲೋ ಹೇಳಿ. ಅವ್ರು ಸ್ಟಾಪ್ ಮಾಡ್ತೀವಿ, ಬೇಡ ಅಂದ್ರೆ ಬಿಟ್ಬಿಡ್ತೀವಿ, ಅಷ್ಟೇ ಹೇಳಿ ಕೊಡ್ತೀವಿ. ಅವ್ರ ಹತ್ರ ಬೇಕಾ ಬೇಡದ ರೈಟಿಂಗ್ ಅಲ್ಲಿ ತಗೊಳ್ಳಿ, ಬೇಡ ಅಂತ ನಿಲ್ಲಿಸಿ, ಬೇಕಂದ್ರೆ ಕೊಡಿ. ಬೆಂಗಳೂರು ನಗರದ ವೃಷಭಾವತಿ ವ್ಯಾಲಿಯಿಂದ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಏತ ನೀರಾವರಿ ಮೂಲಕ 308 MLD ನೀರಿನಿಂದ 259 ಕೆರೆಗಳನ್ನು ತುಂಬಿಸುವ ಗೋಪಾಲಪುರ ಕೆರೆಯಿಂದ ನೆಲಮಂಗಲ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ 119 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು 650 ಕೋಟಿ ರೂಗಳಲ್ಲಿ ಕೈಗೆತ್ತಿಕೊಳ್ಳಲಾಗುವುದು. ಎತ್ತಿತ್ತು ಅಂದ್ರೆ ಕೊಟ್ಟಿಗೆ ಕಟ್ಟೋನಲ್ಲ ನಾನು. ಹೋರಾಟವನ್ನ ಮಾಡ್ತಾ ಇದ್ದೀನಿ, ಅದು ಯಶಸ್ಸಾಯ್ತದೆ. ನಾನು ಕೈ ಇಟ್ಟವು ಯಾವ ಫೇಲ್ಯೂರ್ ಆಗಿಲ್ಲ.